ಸ್ನೇಹಿತರೆ, ಮನೆ ಕಟ್ಟಬೇಕು ಅಂದ್ಕೊಂಡಾಗ ಎಷ್ಟೇ ಯೋಚನೆ ಮಾಡಿ ಪ್ಲಾನಿಂಗ್ ಮಾಡ್ಕೊಂಡ್ರು ಕೂಡ ಒಂದಲ್ಲ ಒಂದು ಪ್ಲಾನಿಂಗ್ ತಪ್ಪಾಗೇ ಆಗುತ್ತೆ. ಅದರಲ್ಲೂ ಕಿಚನ್ ಪ್ಲಾನಿಂಗ್ ಅಂತೂ ಎಲ್ಲರ ಮನೆಯಲ್ಲೂ ಒಂದೆರಡು ಪ್ಲಾನಿಂಗ್ ಮಿಸ್ಟೇಕ್ ಆಗೇ ಆಗುತ್ತೆ. ಹಾಗಾಗಿ ಈ ಪ್ಲಾನಿಂಗನ್ನು ತಿಳ್ಕೊಂಡ್ಬಿಟ್ರೆ ನೀವು ಪರ್ಫೆಕ್ಟಾಗಿ ಕಿಚನ್ ಪ್ಲಾನಿಂಗ್ನ ಮಾಡ್ಕೊಳ್ಬೋದು. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಕಿಚನ್ ಸ್ಟ್ಯಾಂಡನ್ನು ಎಲ್ ಶೇಪಲ್ಲಿ ತೊಗೊಂಡಿದ್ದೀರಾ ಅಂತಂದರೆ ಈ ಕಾರ್ನರ್ನಲ್ಲಿ ನೋಡಿ ಪಾತ್ರೆ ತೊಳೆಯುವ ಸಿಂಕ್ ಇಟ್ಕೊಂಡ್ರೆ ಪಾತ್ರೆ ತೊಳೆಯುವುದಕ್ಕೆ ಕಷ್ಟವಾಗುತ್ತೆ. ನೋಡಿ, ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ ಅಂತಂದರೆ ಕೈಯನ್ನು ಕ್ರಾಸ್ ಮಾಡಿ ಪಾತ್ರೆ ತೊಳೆಯಬೇಕಾಗುತ್ತೆ. ಹೀಗೆ ಮಾಡಿದ್ರೆ ಈ ಪ್ಲಾನಿಂಗ್ ತಪ್ಪಾಗುತ್ತೆ. ನೋಡಿ, ನಿಮಗೆ ಗೊತ್ತಿಲ್ಲದೇನೆ ನೀವು ಟೈಲ್ಸ್ ವರ್ಕರ್ ಹತ್ರ ಈ ಕಾರ್ನರಲ್ಲಿ ಸಿಂಕ್ ಇಡೋದಕ್ಕೆ ಹೇಳಿದಾಗ ಅವರು ಇಲ್ಲೇ ಇಟ್ಟು ಪ್ಲಾನಿಂಗ್ ಮಾಡ್ತಾರೆ. ಇಲ್ಲಿಟ್ಟರೆ ಯಾವ ತೊಂದರೆ ಆಗುತ್ತೆ ಅನ್ನೋದು ಕೂಡ ತಿಳಿಸಲ್ಲ ನಿಮಗೆ. ಹಾಗಾಗಿ ಈ ಕಾರ್ನರನ್ನು ಬಿಟ್ಟು ಈ ಕಡೆ ನೋಡಿ, ಇಲ್ಲಿ ಇಟ್ಕೊಳ್ಬೋದು ಅಥವಾ ಇಲ್ಲಿಂದ ಈ ಸ್ಟ್ಯಾಂಡ್ ಇಲ್ಲಿಂದ ಇಲ್ಲಿ ತನಕ ಎಲ್ಲಿ ಬೇಕಾದರೂ ಇಟ್ಕೊಳ್ಬೋದು. ಹಾಗೆ ಈ ಕಡೆ ಇಡೋದಾದರೆ ಇಲ್ಲಿ ಇಟ್ಕೊಳ್ಬೋದು, ಇಲ್ಲಿ ತನಕ ಎಲ್ಲಿ ಬೇಕಾದರೂ ಇಟ್ಕೊಂಡು ಪ್ಲಾನಿಂಗ್ ಮಾಡ್ಕೊಳ್ಬೋದು. ಈ ಪ್ಲಾನಿಂಗ್ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ನೋಡಿ, ನೀವು ಕಿಚನ್ ಸ್ಟ್ಯಾಂಡನ್ನು ಎಲ್ ಶೇಪಲ್ಲಿ ತಗೊಂಡಾಗ ಗ್ಯಾಸ್ ಸ್ಟವ್ ನೋಡಿ, ಅರ್ಧ ನೋಡಿ, ಒಂದು ಸ್ಟವ್ ನೋಡಿ ಕಾರ್ನರ್ಗೆ ಬರುತ್ತೆ, ಇನ್ನೊಂದು ನೋಡಿ ಸ್ಟವ್ ಈ ಕಡೆ ಇರುತ್ತೆ. ಹಿಂಗೆ ಮಾಡಿದ್ರೆ ಈ ರೀತಿ ಪ್ಲಾನಿಂಗ್ ಮಾಡ್ಕೊಂಡು ಬಿಟ್ಟರೆ ನೋಡಿ, ಈ ಸ್ಟವ್ ಮೇಲೆ ನಿಮಗೆ ಅಡುಗೆ ಮಾಡೋದು ತುಂಬಾ ಕಷ್ಟವಾಗುತ್ತೆ. ಹಾಗಾಗಿ ನೋಡಿ, ಈ ಕಾರ್ನರನ್ನು ಬಿಟ್ಟು ಈ ಕಡೆ ಎಲ್ಲಿ ಬೇಕಾದರೂ ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೋದು ಗ್ಯಾಸ್ ಸ್ಟವನ್ನು. ಈ ಪ್ಲಾನಿಂಗ್ ಪರ್ಫೆಕ್ಟ್ ಆಗಿರುತ್ತೆ. ನೀವು ಕಿಚನ್ ಸ್ಟ್ಯಾಂಡನ್ನು ಎಲ್ ಶೇಪಲ್ಲಿ ತಗೊಳ್ಬೇಕು ಅಂತ ಅಂದುಕೊಂಡಾಗ ಸಿಂಕ್ ಮತ್ತು ಸ್ಟವ್ ಒಂದೇ ಕಡೆಗೆ ಬೇಕಂತಂದರೆ ನೀವು ಈ ಸ್ಟ್ಯಾಂಡ್ ಉದ್ದ ನೋಡಿ 7.5 ಫೀಟ್ ಅಂತೂ ಇರಲೇಬೇಕಾಗುತ್ತೆ. 7.5 ಫೀಟ್ ಇದ್ದರೆ ಮಾತ್ರ ಈ ರೀತಿ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೋಡಿ, ನೀವು ಎಲ್ ಶೇಪಲ್ಲಿ ಕಿಚನ್ ಸ್ಟ್ಯಾಂಡನ್ನು ತಗೊಂಡಾಗ ಗ್ಯಾಸ್ ಸ್ಟೇವನ್ನು ಈ ಕಡೆ ಇಟ್ಕೊಳ್ಬೋದು. ಪಾತ್ರೆ ತೊಳೆಯುವ ಸಿಂಕನ್ನು ಇಲ್ಲಿಂದ ಇಲ್ಲಿ ತನಕ ಎಲ್ಲಿ ಬೇಕಾದರೂ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಕಾರ್ನರನ್ನು ಒಂದು ಬಿಟ್ಟು ಈ ಕಡೆ ಎಲ್ಲಿ ಬೇಕಾದರೂ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಈ ಪ್ಲ್ಯಾನಿಂಗ್ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್, ಕಿಚನಲ್ಲಿ ವಿಂಡೋ ಯಾವ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು ಅಂತ ಅನ್ನೋದು. ನೀವು ಕಿಚನ್ ಸ್ಟ್ಯಾಂಡನ್ನು ನೋಡಿ ಈ ರೀತಿ ತೊಗೊಂಡಿದ್ದೀರಾ ಅಂತಂದರೆ ಈ ಕಿಚನ್ ಸ್ಟ್ಯಾಂಡ್ನ ಮಧ್ಯದಲ್ಲಿ ಇಲ್ಲಿ ವಿಂಡೋನ ಇಟ್ಟು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಇದು ಪರ್ಫೆಕ್ಟ್ ಪ್ಲ್ಯಾನಿಂಗ್ ಆಗಿರುತ್ತೆ. ಈ ಕಡೆ ನೋಡಿ, ಈ ಕಡೆ ಇಷ್ಟು ಗ್ಯಾಪ್ ಬಿಟ್ಕೊಂಡು ಎಲ್ ಶೇಪಲ್ಲಿ ಕಿಚನನ್ನು ತಗೊಂಡಿದ್ದೀರಾ ಅಂತ ಅಂದ್ಕೊಂಡಾಗ ವಿಂಡೋನ ಈ ಕಡೆ ಅರ್ಧ ಮತ್ತು ಕಿಚನ್ ಸ್ಟ್ಯಾಂಡಲ್ಲಿ ಅರ್ಧ ಬಂದರೆ ಈ ಪ್ಲ್ಯಾನಿಂಗ್ ತಪ್ಪಾಗುತ್ತೆ. ಕಿಚನಲ್ಲಿ 2 ವಿಂಡೋನ ಕಿಚನ್ ಸ್ಟ್ಯಾಂಡ್ ಮಧ್ಯದಲ್ಲಿ ಇಟ್ಟು ಪ್ಲ್ಯಾನಿಂಗ್ ಮಾಡೋದು ತಪ್ಪಾಗುತ್ತೆ. ಕಿಚನಲ್ಲಿ 1 ವಿಂಡೋನ ಮಾತ್ರ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು. ಇನ್ನೊಂದು ಕಡೆ ನೋಡಿ ಯಾವ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಂತ ನೋಡಿ, ಕಿಚನ್ ಸ್ಟ್ಯಾಂಡ್ ಈ ಕಡೆ ಇಲ್ಲಿ ಮಧ್ಯದಲ್ಲಿ 1 ವಿಂಡೋ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಈ ಕಡೆ ನೋಡಿ, ಗ್ರಾನೈಟಿಂದ 2 ಸ್ಟೆಪ್ಗಳನ್ನು ಇಟ್ಟು ಕಿಚನ್ ಕಂಟೈನರ್ಗಳನ್ನು ಇಡೋದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು. ಇದು ಸಿಂಪಲ್ ಪ್ಲ್ಯಾನಿಂಗ್ ಆದರೂ ಪರ್ಫೆಕ್ಟ್ ಪ್ಲ್ಯಾನಿಂಗ್ ಆಗಿರುತ್ತೆ. ಈ ಗ್ರಾನೈಟ್ ಸ್ಟೆಪ್ ನೋಡಿ 5.5 ಫೀಟ್ ಅಂತೂ ಇರಲೇಬೇಕಾಗುತ್ತೆ. ಹಾಗೆ 8 ಅಥವಾ 9 ಇಂಚು ಅಗಲ ಇರಬೇಕಾಗುತ್ತೆ. ಯಾಕಂದರೆ 1 kg ಡಬ್ಬನ ಹಿಂದೆ ಮುಂದೆ ಮಾಡಿ ಇಟ್ಕೊಂಡು ತುಂಬ ಡಬ್ಬಗಳನ್ನು ಇಟ್ಕೊಳ್ಬೋದು. ಹಾಗೆ ಬ್ಯೂಟಿಫುಲ್ಲಾಗಿ ಹೈ ಬಜೆಟಲ್ಲಿ ಮಾಡ್ತಿದ್ದೀರಾ ಅಂತಂದರೆ ಈ ಕಡೆ ನೋಡಿ ಪ್ಲೈವುಡ್ ಕಪಾಟ್ಗಳನ್ನು ಮಾಡಿಕೊಂಡು ಇನ್ನಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ಕೊಳ್ಬೋದು. ಹಾಗೆ ವಿಂಡೋನ ಅಕ್ಕಪಕ್ಕ ಕೂಡ ಕಪಾಟ್ಗಳನ್ನು ಮಾಡಿಕೊಂಡು ಕಿಚನ್ ಕಂಟೈನರ್ಗಳನ್ನು ಇಡೋದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಇದು ಕೂಡ ಹೈ ಬಜೆಟಲ್ಲಿ ಸೂಪರ್ ಪ್ಲ್ಯಾನಿಂಗ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ನೋಡಿ, ಕಿಚನ್ನಲ್ಲಿ ನೋಡಿ ಯಾವ ರೀತಿ ರ್ಯಾಕ್ಸ್ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು ಅಂತ ಅನ್ನೋದು. ನೋಡಿ, ಕಿಚನ್ ನೋಡಿ ಈ ರೀತಿ ಪ್ಲ್ಯಾನಿಂಗ್ ಮಾಡಿದ್ದೀರಾ ಅಂತ ಅಂದುಕೊಳ್ಳಿ. ಎಲ್ ಶೇಪಲ್ಲಿ ಕಿಚನ್ ಸ್ಟ್ಯಾಂಡನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಾಗ ಕಿಚನ್ ನೋಡಿ ಈ ಕಡೆ ನೋಡಿ 10 ಫೀಟ್ ಇದೆ ಅಂತಂದರೆ ಈ ಕಡೆ 10 ಫೀಟಲ್ಲೂ ರ್ಯಾಕ್ಸನ್ನು ತಗೊಳ್ಬೇಕಾಗುತ್ತೆ. ಈ ಸೈಡ್ ಗೋಡೆ ನೋಡಿ 16 ಫೀಟ್ ಇದೆ ಅಂತ ಅಂದುಕೊಂಡಾಗ ನೀವು ಕಿಚನ್ ಸ್ಟ್ಯಾಂಡನ್ನು 7 ಫೀಟ್ ಮಾತ್ರ ತಗೊಂಡಿದ್ದೀರಾ ಅಂತಂದರೆ ಕಿಚನ್ ರ್ಯಾಕ್ಸ್ ಕೂಡ ಕಿಚನ್ ಸ್ಟ್ಯಾಂಡ್ ಎಷ್ಟಕ್ಕೆ ತಗೊಂಡಿದ್ದೀರೋ ಅಷ್ಟಕ್ಕೆ ತಗೊಂಡ್ರೆ ಪರ್ಫೆಕ್ಟ್ ಪ್ಲ್ಯಾನ್ ಆಗಿರುತ್ತೆ. ಇದು ಕೂಡ ಗಮನದಲ್ಲಿಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. 2 ಕಡೆಗೂ 10 ಫೀಟ್ ಗೋಡೆ ಇದೆ ಅಂತಂದರೆ 10 ಫೀಟಲ್ಲೂ ರ್ಯಾಕ್ಸ್ ತಗೊಂಡ್ರೆ ಉತ್ತಮವಾಗಿರುತ್ತೆ. ಈ ಥರ ಉದ್ದ ಗೋಡೆ ಇದ್ದರೆ ಮಾತ್ರ ಇಷ್ಟಕ್ಕೆ ತಗೊಂಡ್ರೆ ಪರ್ಫೆಕ್ಟ್ ಪ್ಲ್ಯಾನಿಂಗಲ್ಲಿ ಕಿಚನ್ ಬರುತ್ತೆ. ಹಾಗೆ ನೋಡಿ, ಈ ರ್ಯಾಕ್ಸ್ ಮೇಲ್ಗಡೆ ನೀವು ಪ್ಲೈವುಡ್ಡಿಂದ ಡೋರ್ಗಳನ್ನು ಮಾಡಿಕೊಂಡು ಇನ್ನಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ಕೊಳ್ಬೋದು. ಹಾಗೆ ನೆಕ್ಸ್ಟ್ ನೋಡಿ, ಕಿಚನ್ನಲ್ಲಿ ಟೈಲ್ಸ್ ಡಿಸೈನನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ಅನ್ನೋದು. ನೀವು ಕಪ್ ಡಿಸೈನ್ ಆಗಿರ್ಬೋದು, ಫ್ಲವರ್ ಡಿಸೈನ್ ಆಗಿರ್ಬೋದು, ಫ್ರೂಟ್ಸ್ ಇನ್ನು ವೆಜಿಟೇಬಲ್ ಡಿಸೈನನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಡಿಸೈನ್ ಕಟ್ಟಾಗದ ರೀತಿಯಲ್ಲಿ ಪ್ಲ್ಯಾನಿಂಗ್ ಮಾಡಿ ಕುಳಿಸ್ಬೇಕಾಗುತ್ತೆ. ನೋಡಿ, ನೀವು ಕಿಚನ್ ಸ್ಟ್ಯಾಂಡ್ ಈ ರೀತಿ ಇದೆ ಅಂತ ಅಂದ್ಕೊಂಡಾಗ ವಿಂಡೋ ಕೂಡ ಇಲ್ಲಿ ಬರುತ್ತೆ. ನೋಡಿ, ಈ ಸೈಡಲ್ಲಿ ನೋಡಿ ಟೈಲ್ಸ್ ಡಿಸೈನ್ ಕೂಡ ಸ್ವಲ್ಪನೂ ಕಟ್ಟಾಗದ ರೀತಿಯಲ್ಲಿ ಪ್ಲ್ಯಾನಿಂಗ್ ಮಾಡಿ ಕುಳಿಸ್ಕೊಳ್ಬೇಕಾಗುತ್ತೆ. ನೋಡಿ, ಮೇಲ್ಗಡೆ ತುಂಬ ಜನ ಟೈಲ್ಸ್ ಡಿಸೈನನ್ನು ಕಟ್ ಮಾಡಿ ಕುಳಿಸ್ತಾರೆ. ಹಾಗೆ ಸೈಡ್ಗೂ ಕೂಡ ಕಟ್ ಮಾಡಿ ಕುಳಿಸೋದ್ರಿಂದ ಕಿಚನ್ ಪ್ಲ್ಯಾನಿಂಗೇ ಮಿಸ್ಟೇಕ್ ಆಗಿಬಿಡುತ್ತೆ. ಹಾಗಾಗಿ ನೀವು
ಟೈಲ್ಸ್ ವರ್ಕರ್ ಹತ್ರ ಮೊದಲೇ ತಿಳಿಸ್ಬೇಕಾಗುತ್ತೆ ಟೈಲ್ಸ್ ಡಿಸೈನ್ ಒಂದು ಸ್ವಲ್ಪನೂ ಕಟ್ಟಾಗದ ರೀತಿಯಲ್ಲಿ ಪ್ಲ್ಯಾನಿಂಗ್ ಮಾಡಿ ಕುಳಿಸ್ಬೇಕು ಅಂತ. ಇನ್ನು ತುಂಬ ಜನ ಎಲ್ ಶೇಪಲ್ಲಿ ಕಿಚನ್ ಸ್ಟ್ಯಾಂಡಲ್ಲಿ ಟೈಲ್ಸ್ ಹಾಕಬೇಕು ಅಂದ್ಕೊಂಡಾಗ ಟೈಲ್ಸ್ ಡಿಸೈನನ್ನು ಕೂಡ ಕಾರ್ನರಲ್ಲಿ ಕಟಿಂಗ್ ಮಾಡಿ ಕುಳಿಸ್ತಾರೆ. ಇದು ಕೂಡ ಪ್ಲ್ಯಾನಿಂಗ್ ತಪ್ಪಾಗುತ್ತೆ. ಟೈಲ್ಸ್ ಡಿಸೈನ್ ಸ್ವಲ್ಪನೂ ಕಟ್ಟಾಗದ ರೀತಿಯಲ್ಲಿ ಪ್ಲ್ಯಾನಿಂಗ್ ಮಾಡಿ ಟೈಲ್ಸ್ ಕುಳಿಸೋದ್ರಿಂದ ಕಿಚನ್ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ನೋಡಿ ಕಿಚನ್ ತುಂಬ ದೊಡ್ಡದಿದೆ, 2 ವಿಂಡೋ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಾಗ ನೋಡಿ ನೀವು ಕಿಚನ್ ಸ್ಟ್ಯಾಂಡನ್ನು ಈ ರೀತಿ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಾಗ ಈ ಸ್ಟ್ಯಾಂಡ್ ಮಧ್ಯದಲ್ಲಿ ಇಲ್ಲೊಂದು ವಿಂಡೋ ಇಟ್ಕೊಂಡು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಈ ಕಡೆ ನೋಡಿ ಈ ಕಡೆ ಸ್ಟ್ಯಾಂಡ್ ನೋಡಿ 7 ಫೀಟ್ ತಗೊಂಡಿದ್ದೀರಾ ಅಂತ ಅಂದ್ಕೊಂಡಾಗ ಈ ಕಡೆ 1 ಫೀಟ್ ಬಿಟ್ಟು 1 ಅಥವಾ 2 ಫೀಟ್ ಬಿಟ್ಟು ಇಲ್ಲೊಂದು ವಿಂಡೋನ ಇಟ್ಕೊಂಡ್ರೆ ಈ ಪ್ಲ್ಯಾನಿಂಗ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಇದು ಡೈನಿಂಗಲ್ಲಿ ಬೆಳಕು ಮತ್ತು ಗಾಳಿ ಕೂಡ ಬರುತ್ತೆ. ಡೈನಿಂಗ್ ಮತ್ತು ಕಿಚನ್ ಮತ್ತು ಡೈನಿಂಗ್ ಅಟ್ಯಾಚ್ ಆಗಿದ್ದರೆ ಈ ಪ್ಲ್ಯಾನಿಂಗ್ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಈ ವಿಡಿಯೋದಲ್ಲಿ ನೋಡಿದ ಎಲ್ಲ ಪ್ಲ್ಯಾನಿಂಗ್ಗಳನ್ನು ತಿಳ್ಕೊಂಡು ಕಿಚನ್ ಪ್ಲ್ಯಾನಿಂಗನ್ನು ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಹಾಗೆ ಈ ವಿಂಡೋ ಗ್ರಿಲ್ಸ್ ಡಿಸೈನ್ ನೋಡಿ ಯಾವ ರೀತಿ ಇದೆ ಅಂತ ಡಿಫ್ರೆಂಟ್ ಆಗಿದೆ. ಹಾಗೆ ಈ ಕಡೆ ನೋಡಿ ಈ ಗ್ರಿಲ್ಸ್ ಡಿಸೈನ್ ನೋಡಿ ಯಾವ ರೀತಿ ಇದೆ ಅಂತ. ಈ ಗ್ರಿಲ್ಸ್ ಡಿಸೈನ್ ನೋಡಿ ಹೇಗಿದೆ ಅಂತ. ಇದರಲ್ಲಿ ನೋಡಿ ಒಂದೊಂದು ಡ್ರಾಯಿಂಗಲ್ಲಿ ಒಂದೊಂದು ಥರ ಡಿಸೈನ್ಗಳಿವೆ. ನಿಮಗೆ ಬೇಕಾದ ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕೂಡ ಇದೆ. ಹಾಗೆ ಎಲ್ಲ ಪ್ಲ್ಯಾನಿಂಗನ್ನು ಪರ್ಫೆಕ್ಟಾಗಿ ತಿಳ್ಕೊಂಡು ಕಿಚನ್ ಪ್ಲ್ಯಾನಿಂಗನ್ನು ನೀವು ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಹಾಗೆ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.